ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ತವರೇಕರಲ್ಲಿ ಇದ್ದೀವಿ. ಸೊ ಬನ್ನಿ ಅವ್ರನ್ನೇ ಕೇಳೋಣ, ನಮ್ಮ ಗ್ರಾಹಕರನ್ನೇ. ಅಮ್ಮ, ನಿಮ್ಗೆ ಹೇಗೆ ಗೊತ್ತಾಯ್ತು ನಮ್ಮ ಮಿಷಿನ್, ವಾಷಿಂಗ್ ಮಿಷಿನ್? ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನ ಮಾಡಿ ತಗೊಂಡಿದ್ರು. ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡೋಣ ಅಂತ ನಾವು ತಗೊಂಡಿದೀವಿ. ಸೊ ನೀವು ಕೂಡ ಒಂದು ತಗೊಂಡು ಟ್ರೈ ಮಾಡೋಣ ಅಂತ ಇದೀವಮ್ಮ. ಸೊ ಅವರೆಲ್ಲ ಹೇಳಿದಾಗ ರಿಸಲ್ಟ್ ಎಲ್ಲ ಹೇಳಿದ್ರು ಅವರು 100% ಇದೆ. ಚೆನ್ನಾಗಿ ಹೋಗುತ್ತೆ. ಓಕೆ. ಸೊ ಈಗ ಮಾರ್ಕೆಟಿಂಗ್ ಅಲ್ಲಿ ಲೋಕಲ್ ಪ್ರಾಡಕ್ಟ್ ಗಳು ಬೇಜಾನಿದೆ ಅಮ್ಮ. ಸೊ ಅದಕ್ಕೆ ಅದ್ರ ಬಗ್ಗೆ ಏನ್ ಅನಿಸುತ್ತೆ ನಿಮಗೆ? ನೀವು ಹೇಳಿದಿರಲ್ಲ, ಏನಾದ್ರು ಪ್ರಾಬ್ಲಮ್ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ಬರ್ತೀವಿ, ಕಾಲ್ ಮಾಡಿ ಎನಿ ಟೈಮ್ ಫಿಟ್ ಮಾಡ್ತೀವಿ ಅಂತ. ಅದರಿಂದ ಮತ್ತೆ ನಿಮ್ದು ಇದು ಗೊತ್ತಿಲ್ಲ ಸರ್, ಬ್ರಾಂಚ್ ಇರೋದು ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನೀವು ನಮ್ಮ ಮೆಷಿನ್, ವಾಷಿಂಗ್ ಮಿಷಿನ್ ಬೈ ಮಾಡ್ತಾ ಇದೀರಾ. ಸೊ ನಾರ್ಮಲ್ ವಾಷಿಂಗ್ ಮಿಷಿನ್ ಈಗ 3,500 4,500 ಈ ತರ ಎಲ್ಲ ಕೊಟ್ಟು ತಗೊಂತಾ ಇರ್ತಾರಲ್ಲ ಅಮ್ಮ. ಸೊ ಅದಕ್ಕೋಸ್ಕರ ಅದ್ರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ವಾಷಿಂಗ್ ಮಿಷಿನ್ ಹೇಗಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಅನ್ಸ್ತಿದ್ಯಾ? ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಯಾವ ಬಟ್ಟೆ ಹಾಕ್ತೀರಾ, ರೊಗ್ಗ ಹಾಕ್ತೀರಾ? ಬೆಡ್ಶೀಟ್ ಹಾಕೋಣ ಅಂತ ಈಗ ಕಾಯ್ತಾ ಇದ್ರೆ ನೋಡ್ತಾ ಇರ್ಬೋದು ನಮ್ಮ ಕಸ್ಟಮರ್. ಸೊ ಈಗ ಆಲ್ರೆಡಿ ನೋಡಿ ವಾಟರ್ ಲೆವೆಲ್ ತನಕ ನಾವು ನೀರನ್ನ ತುಂಬಿರ್ತೀವಿ, ಬ್ಲೂ ಕಲರ್ ಗಿಂತ ಕೆಳಗಡೆ ತನಕ. ಸೊ ಇದ್ರಲ್ಲಿ 15 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಸೊ ಇಲ್ಲಿ ನೋಡಿ 15 ನಿಮಿಷ. ಸೊ 5, 10, 15 ನಿಮಿಷ. ಓಕೆನಾ? ರೈಟ್ ಸೈಡ್ ತಿರುಗಿಸ್ಬೇಕು ಇದನ್ನ. 5, 10, 15. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಸೊ ಮಿಷಿನ್ ಈಗ ಆನ್ ಆಗಿದೆ. ಸೊ ಯಾವ ತರ ಇದೆ ಅಂತ ಅಮ್ಮ ಹಾಕಿ ರೊಗ್ಗೀಗ ರೊಗ್ಗ ತೋರಿಸಿ ಹೆಂಗೆ. ಸೊ ನೋಡ್ತಾ ಇರ್ಬೋದು ಈ ತರ ರೊಗ್ಗನ್ನ ಈಗ ಹಾಕ್ತಾ ಇರ್ತಾರೆ. ನಮ್ಮ ಎಷ್ಟೋ ವಾಷಿಂಗ್ ಮಿಷಿನ್ ರೊಗ್ಗ ಹಾಕಲ್ಲ ಅಂತಾರೆ, ಇದು ರೊಗ್ಗನ ಹಾಕ್ಬೋದು. ಹಾಕಿಮ್ಮ. ಸೊ ಒಂದು ರೊಗ್ಗನ್ನ ಹಾಕ್ಬೋದು 10 kg ಒಳಗಡೆ ಇರುವಂತ ಮಿಷಿನ್ಗೆ. ಸೊ ಈಗ ಹಾಕಿದ್ದಾರೆ ನೋಡಿ. ಸೊ ನೋಡ್ತಾ ಇರ್ಬೋದು ರೊಗ್ಗ ಹಾಕಿದ್ದಾರೆ ಈಗ. ಸೊ ಈಗ ನೋಡ್ತಾ ಇರ್ಬೋದು ಸೊ ಬೆಡ್ಶೀಟ್ ಯಾವ ರೀತಿ ಒಗಿತಾ ಇದೆ ಅಂತ. ಅಕ್ಕ ಬೆಡ್ಶೀಟ್ ಒಗಿತಾ ಇದ್ಯಾ? ಪಕ್ಕ ಒಗಿತಿದ್ಯಾ? ಸೊ ನೋಡ್ತಾ ಇರ್ಬೋದು ಬಟ್ಟೆ ಒಗಿತೀನಿ ಅಂತ ಹೇಳ್ತಾ ಇದ್ರೆ ಕಸ್ಟಮರ್ ಈಗ. ಸೊ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗುತ್ತಾನೆ ಮೆಷಿನ್, ವಾಷಿಂಗ್ ಮಿಷಿನ್ ಲೆಫ್ಟ್ ರೈಟ್ ನೋಡಿ ಈಗ ತಿರುಗ್ತಾ ಇದೆ.